ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಕೇಂದ್ರ ಸರ್ಕಾರದಲ್ಲಿ ವಿವಿಧ ಉದ್ಯೋಗಗಳಿಗೆ ಸಂಬಂಧಪಟ್ಟಂತೆ ರೈಲ್ವೆ ಇಲಾಖೆಯಲ್ಲಿ ಅಂದರೆ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆಯಲ್ಲಿ ಕಾಲಾಗಿರತಕ್ಕಂಥ ಅಪ್ರೆಂಟಿಸ್ ಉದ್ಯೋಗಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ನೋಡಿ, ನೋಟಿಫಿಕೇಷನಲ್ಲಿ ಸಂಬಂಧಪಟ್ಟಂತೆ ಏನೇನು ಇದೆ ಅಂತಂದರೆ, ನೋಡಿ ಇದಕ್ಕೆ ಅರ್ಜಿ ಸಲ್ಲಿಸಲು ಅದು ಆಲ್ರೆಡಿ 5/4 ಅಂದರೆ ಇದೇ ಮೇ 4ರಂದೇ ಆರಂಭವಾಗಿದೆ. ನೀವು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಂದರೆ ಜೂನ್ 5, 3, 6 ನೋಡಿ, ಜೂನ್ 6ನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತದೆ. ಹಾಗಾದರೆ ಯಾವ ಒಂದು ಉದ್ಯೋಗಗಳಿಗೆ ಎಷ್ಟೆಷ್ಟು ಮಾಹಿತಿ ಸರಿಸುಮಾರು ಟೋಟಲ್ ಎಷ್ಟಂದರೆ 1044 ಉದ್ಯೋಗಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಇವೆಲ್ಲ ಅರ್ಜಿಗಳಿಗೆ ಏನು ಮಾಹಿತಿಯನ್ನು ಒಳಗೊಂಡಿದೆ ಅಂತ ನೋಡೋದಾದರೆ, ಸೊ ನೋಡಿ, ಇದು ಆಗ್ನೇಯ ಮಧ್ಯ ರೈಲ್ವೆಯ ಉದ್ಯೋಗಗಳಾಗಿರ್ತವೆ. ಪೋಸ್ಟ್ ಹೆಸರು ಬಂದ್ಬಿಟ್ಟು ಪಿಟ್ಟರ್, ಕಾರ್ಪೆಂಟರ್, ವೆಲ್ಡರ್, ಕೋಪ, ಎಲೆಕ್ಟ್ರಿಷಿಯನ್, ಸ್ಟೋನೋಗ್ರಾಫರ್ ಮತ್ತು ಇತರೆ ಉದ್ಯೋಗಗಳಿವೆ. ಒಟ್ಟು ಉದ್ಯೋಗಗಳು 1044. ಅರ್ಜಿ ಪ್ರಾರಂಭವಾಗಿದೆ 3ನೇ ತಾರೀಕು ಕೊನೆಯ ದಿನಾಂಕವಾಗಿದೆ. ನೀವು ಅಪ್ಲಿಕೇಶನನ್ನು ಆನ್ಲೈನಲ್ಲಿ ಸಲ್ಲಿಸಬೇಕಾಗುತ್ತೆ. ಪೋಸ್ಟ್ ವಿವರ ಬಂದ್ಬಿಟ್ಟು ನೋಡಿ, ಪಿಟ್ಟರ್ ಆಗಿದ್ದರೆ 219, 216, ಬಡಗಿ 68 ಸೇರಿದಂತೆ ನಾನು ತೋರಿಸಿಕೊಳ್ಳುತ್ತಾ ಹೋಗ್ತೀನಿ. ನೋಡಿ, ವಿವಿಧ ಉದ್ಯೋಗಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಈ ಎಲ್ಲ ಉದ್ಯೋಗಗಳು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಆಲ್ ಇಂಡಿಯಾ ಉದ್ಯೋಗಗಳ ಮಾಹಿತಿಯಾಗಿದೆ. ಸೊ ಆಸಕ್ತರು SSLC ಮತ್ತು ITI ಆದಂಥವರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ನೋಡಿ, ವಯಸ್ಸಿನ ಮಿತಿ ನೋಡೋದಾದರೆ, ನೀವು ಏಪ್ರಿಲ್ 1ರಿಂದ ಸರಿಸುಮಾರು ನಿಮಗೆ 15 ವರ್ಷ ಪೂರ್ಣಗೊಂಡಿರಬೇಕು, 24 ವರ್ಷ ಒಳಗಾಗಿರಬೇಕು. ಇಲ್ಲ ನಿಮಗೆ SC ST ಆಗಿದ್ದರೆ 5 ವರ್ಷ ಇದೆ, ಈಗ OBC ಆಗಿದ್ದರೆ 3 ವರ್ಷ ಇದೆ. ಇಲ್ಲ ನೀವು PWBD ಆಗಿದ್ದರೆ ಕನಿಷ್ಠ 10 ವರ್ಷ ಇದೆ. ಶೈಕ್ಷಣಿಕ ಅರ್ಹತೆ ನೋಡೋದಾದರೆ, ನೋಡಿ, ಅಭ್ಯರ್ಥಿಯು ಶೈಕ್ಷಣಿಕ ಅರ್ಹತೆ SLCಯನ್ನು ಪಾಸ್ ಆಗಿರಬೇಕು, ಬಟ್ 50% ಅಂಕಗಳೊಂದಿಗೆ ಪಾಸ್ ಆಗಿರಬೇಕು. ಮಿನಿಮಮ್ 50% ಇರಬೇಕು. ಇಲ್ಲ SLCಗೆ ತತ್ಸಮಾನವಾದಂಥ PUC ಕೂಡ ಹೊಂದಿರತಕ್ಕಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅದರ ಜೊತೆಗೆ ಇವರು ಮಾನ್ಯತೆ ಪಡೆದ ಮಂಡಳಿಯಿಂದ ಉತ್ತೀರ್ಣನಾಗಿರಬೇಕು. ಇನ್ನು ರಾಷ್ಟ್ರೀಯ ಕೌನ್ಸಿಲ್ ಹೊರಡಿಸಿದ ಅಧಿಸೂಚನೆ ವ್ಯಾಪಾರದಲ್ಲಿ ರಾಷ್ಟ್ರೀಯ ವ್ಯಾಪಾರ ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗುತ್ತೆ. ಇನ್ನು ವೃತ್ತಿಪರ ತರಬೇತಿಗಾಗಿ ರಾಷ್ಟ್ರೀಯ ಕೌನ್ಸಿಲ್ ಫಾರ್ ವೊಕೇಶನ್ ಟ್ರೈನಿಂಗ್ಸ್ ಅಥವಾ ಸ್ಟೇಟ್ ಕೌನ್ಸಿಲ್ ಫಾರ್ ವೊಕೇಶನ್ ಟ್ರೈನಿಂಗ್ಸ್ ನೀಡಿದ ತಾತ್ಕಾಲಿಕ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಇನ್ನು ಅಭ್ಯರ್ಥಿಯು ಆನ್ಲೈನ್ ಅಧಿಸೂಚನೆಯನ್ನು ತೆರೆಯುವ ದಿನಾಂಕದಿಂದ ಅಂದರೆ 4ನೇ ಮೇ 2022ಕ್ಕೆ ಅಗತ್ಯ ಇರುವ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಅಂದರೆ SSLCಯನ್ನು ಮೇ 4ರ ಒಳಗಾಗಿ ನೀವು ಪೂರ್ಣಗೊಳಿಸಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇದು ಇವತ್ತಿನ ಒಂದು ಮಾಹಿತಿಯಾಗಿದೆ. ಸೊ ಅಪ್ಲಿಕೇಶನ್ ಸಲ್ಲಿಸ್ತಕ್ಕಂಥವ್ರು ಹೋಗಿ ಅರ್ಜಿಯನ್ನು ಸಲ್ಲಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.